ನೋಡಿ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 4 ಬಾಣಂತಿಯರ ಸಾವಾಯ್ತಲ್ಲ, ಈ ವಿಚಾರವನ್ನೇ ಸರ್ಕಾರ ಮುಚ್ಚಿಟ್ಟಿತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಆಮೇಲೆ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಓರ್ವ ಬಾಣಂತಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ. ಈ ಸಾವಿನ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಟ್ಟಿಲ್ಲ ಸರ್ಕಾರ. ಸಾವಿಗೆ ಔಷಧಿಯಲ್ಲಿನ ರಿಯಾಕ್ಷನ್ ಕಾರಣ ಅಂತ ಶಂಕೆ. ಈಗ ಕಮಿಷನರ್ ಕೂಡ ಅದನ್ನೇ ಮಾತನಾಡ್ತಾ ಇದ್ರು, ಆಯುಕ್ತರು. ತೀವ್ರ ವಿವಾದದ ಬಳಿಕ ಈಗ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆ ಮುಂದಾಗಿದೆ. ಅಂದರೆ ಅದನ್ನು ಲ್ಯಾಬೊರೇಟರಿ ಕಳಿಸ್ತಾ ಇದೆ. ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇನ್ನಷ್ಟು ಬಾಣಂತಿಯರ ಜೀವವನ್ನು ಕಾಪಾಡ್ಬೋದಾಗಿತ್ತು. ಆ ಮಕ್ಕಳೆಲ್ಲ ಬದುಕಿವೆ, ತಾಯಂದ್ರೆ ಇಲ್ಲ, ಅನಾಥರಾಗ್ಬಿಟ್ಟಿವೆ ಮಕ್ಕಳು. ನಿಮ್ಮ ಕುಟುಂಬದಲ್ಲಿ ಹೀಗಾಗಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಗಿತ್ತಲ್ವಾ? ಈಗ ಅದುವೇ ಸರಣಿ ಸಾವುಗಳಾಗ್ತಾ ಇದ್ದರೆ ಈಗ ಅದನ್ನು ನಾವು ಇದಕ್ಕೆ ಕಳಿಸ್ತಾ ಇದ್ದೀವಿ, ಲ್ಯಾಬೊರೇಟ್ರಿ ಕಳಿಸ್ತಾ ಇದ್ದೀವಿ. ಅದ್ರ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೋತೀವಿ ಅಂತಾರೆ. ಏನು ಕ್ರಮ ತಗೊಂಡ್ರು ಹೋದ ಜೀವ ಅಂತೂ ವಾಪಸ್ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಹಂತ ಹಂತದಲ್ಲೂ ಬಳ್ಳಾರಿ ಜಿಲ್ಲಾಸ್ಪತ್ರೆಯವರು ಎಡವಿರ್ತಕ್ಕಂಥದ್ದು, ಮಾಹಿತಿಗಳನ್ನು ಮುಚ್ಚಿಟ್ಟಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಈಗೇನೋ ಟಿಪ್ಪಣಿ ಬಿಡುಗಡೆ ಮಾಡಿರೋದ್ರಿಂದ ಒಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನು ಬ್ರಹ್ಮಾಂಡ ಹಗರಣ ಇಲ್ಲಿ ನಡೆದಿರ್ತಕ್ಕಂಥದ್ದು ಇಷ್ಟು ದಿನ ಅಂತ? ಅರವಿಂದ್, ಬಹುಶಃ ಕಮಿಷನರ್ಗೆ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ 16ನೇ ತಾರೀಕಿಗೆ IV ಫ್ಲೋಯಿನ್ನ ಒಂದು ಗ್ಲುಕೋಸ್ ಏನಿತ್ತು ಅದರ ರಿಯಾಕ್ಷನ್ ಇಂದಾಗಿನೇ ಬಾಣಂತಿಯರು ಸರಣಿ ಸಾವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯನ್ನು ಕೂಡ ಬಿತ್ತರಿಸಲಾಗಿತ್ತು. ಆ ದಿನನೇ ಈಗಾಗಲೇ ಕರ್ನಾಟಕ ಸರಬರಾಜು ಕಂಪನಿಯು ಸಹಿತ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬಾಂಗ್ಲಾ ಕಂಪನಿಯ ಗ್ಲುಕೋಸ್ ಏನಿತ್ತು ಅದನ್ನು ಕೂಡ ಮತ್ತೆ ಯಾವುದೇ ರೋಗಿಗಳಿಗೆ ಕೊಡದೇ ಇರೋ ನಿಟ್ಟಿನಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಎಲ್ಲ DHOಗಳಿಗೂ ಕೂಡ ಕಳಿಸಲಾಗಿತ್ತು. ಅದರ ಭಾಗವಾಗಿ ಈಗಾಗಲೇ 16ನೇ ತಾರೀಕಿನಿಂದನೇ ಈ ಒಂದು IV ಫ್ಲೋಯಿನ್ ಗ್ಲುಕೋಸ್ಗಳೇನುತ್ತೋ ಅದನ್ನು ಯಾವುದೇ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಕೊಡ್ತಾ ಇಲ್ಲ. ಆದರೆ ಅದ್ರ ಜೊತೆಗೆ ಇನ್ನೊಂದು ಅಂದರೆ 16ನೇ ತಾರೀಕಿನ ನಂತರದಲ್ಲಿನ ಆ ಒಂದು ಬಾಂಗ್ಲಾ ಕಂಪನಿಯ ಗ್ಲುಕೋಸ್ ಏನುತ್ತೋ ಅದನ್ನು ಸ್ಟಾಪ್ ಮಾಡಲಾಗಿದೆ. ಅದನ್ನು ಈಗಾಗಲೇ ಲ್ಯಾಬ್ಗೂ ಕೂಡ ಕಳಿಸಲಾಗಿದೆ. ಬಹುತೇಕ ಈಗಾಗಲೇ ವರದಿಯೂ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ತಜ್ಞರ ತಂಡ ಅಂದರೆ 3 ಜನ ತಜ್ಞರ ತಂಡ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಾಗಲೂ ಸಹಿತ ಈ ವಿಚಾರಗಳು ಬಹಿರಂಗಗೊಂಡಿದೆ. ಆದರೆ ಇದುವರೆಗೂ ಸಹಿತ ಬಹುಶಃ ಕಮಿಷನರ್ ಅವರಿಗೆ ಈ ವಿಚಾರ ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ. ಅವರ ಉತ್ತರನೇ ಅಂದರೆ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದೇ ಒಂದು ರೀತಿಯಿಂದ ಬೇಜವಾಬ್ದಾರಿತನ ಅಂದ್ರೂ ಸಹಿತ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಬ್ಲಾಕ್ ಲಿಸ್ಟ್ಗೆ ಹೋಗಿದ್ದಂಥ ಕಂಪನಿಯಿಂದ ಮತ್ತೆ ಮೆಡಿಸಿನ್ಗಳನ್ನು ಖರೀದಿ ಮಾಡ್ತಾರೆ, ಗ್ಲುಕೋಸನ್ನು ಖರೀದಿ ಮಾಡ್ತಾರೆ. ಅದೇ ಗ್ಲುಕೋಸನ್ನು ಬಾಣಂತಿಯರಿಗೆ ಹೆರಿಗೆ ನಂತರದಲ್ಲಿ ಹಾಕ್ತಾರೆ. ಅದಾದ್ಮೇಲೆ ಅವರಿಗೆ ರಿಯಾಕ್ಷನ್ ಆಗುತ್ತೆ. ಒಂದೇ ದಿನ ಸಿಜೇರಿಯನ್ ಆದಂಥ 7 ಬಾಣಂತಿಯರು ತೀವ್ರ ಅಸ್ವಸ್ಥಗೊಳ್ತಾರೆ. ಅದರಲ್ಲಿ ಹಂತ ಹಂತವಾಗಿ 4 ಜನ ಬಾಣಂತಿಯರು ಮೃತಪಟ್ಟರೆ 2 ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತೊಬ್ಬರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೀತಾ ಇದ್ರಲ್ಲಿ. ಇದೆಲ್ಲದಕ್ಕೂ ಕೂಡ ಕಾರಣ IV ಅಂದರೆ IV ಗ್ಲುಕೋಸ್ ಏನಿತ್ತು ಅದೇ ಮೇನ್ ಕಾರಣ. ಅದು ರಿಯಾಕ್ಷನ್ ಆಗಿದೆ, ಅದರಿಂದಾಗಿನೇ ಬಾಣಂತಿಯರ ಸರಣಿ ಸಾವಾಗಿದೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತಿದ್ರೂ ಸಹಿತ ಮುಚ್ಚಿಡ್ತಾ ಇದ್ದಾರೆ. ಹೀಗಾಗಿ ಇಡೀ ಇಷ್ಟೆಲ್ಲ ಸಾವುಗಳಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸರ್ಕಾರ ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕ್ತಕ್ಕಂಥ ಹುನ್ನಾರ ನಡೆಸಿತ್ತು. ಆದ್ರೆ ಈಗ ಒಂದೊಂದಾಗಿನೇ ಹೊರಗಡೆ ಬರ್ತಾ ಇದೆ. ಹೀಗಾಗಿ ತಕ್ಷಣದಿಂದಲೇ ಇದಕ್ಕೆ ಯಾರು ಕಾರಣ, ಇದರಿಂದ ಯಾರಿದ್ದಾರೆ ಮತ್ತು ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದಂಥ ಕಂಪನಿಯಿಂದ ಮೆಡಿಸಿನ್ಗಳನ್ನ ಯಾರು ಖರೀದಿ ಮಾಡಿದ್ರು, ಆ ಗ್ಲುಕೋಸ್ ಬಾಟ್ಲ್ ಹಾಕ್ಲಿಕ್ಕೆ ಯಾರು ಆದೇಶ ಕೊಟ್ಟರು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಕ್ಕೂ ಅದಾದ್ಮೇಲೆ ಮೃತ ಬಾಣಂತಿಯರ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಸ್ವತಃ ಸರ್ಕಾರ ಮುಂದೆ ನಿಂತು ಮಾಡಬೇಕಾಗಿರುವಂತದ್ದು ಅನಿವಾರ್ಯವಾಗಿದೆ. ರೈಟ್ ಅಮರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಏನ್ ಮಾಡಿದ್ರು ಪಾಪ ಆ ತಾಯಂದ್ರನ್ನ ಕಳ್ಕೊಂಡು ಮಕ್ಕಳು ತಬ್ಬಲಿಗಳಾಗಿದಾರಲ್ಲ, ಆ ಮಕ್ಕಳ ಗತಿ ಏನು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಸ್ವಲ್ಪ. ಈ ನಡುವೆ ಬಳ್ಳಾರಿ ಬಾಣಂತಿಯರ ಸಾವಿನ ತನಿಖೆಯನ್ನ ಮುಚ್ಚಿಡ್ತಾ ಸರ್ಕಾರ. ಅಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕೆಲವರು ಹೋಗಿ ಅಲ್ಲಿ ತನಿಖೆ ಮಾಡ್ಕೊಂಡು ಬಂದ್ರಲ್ಲ, ಆ ರಿಪೋರ್ಟೇ ಮುಚ್ಚಿಟ್ಟಿದೆ ಅಂತ ಅಶೋಕ್ ಅವರ ಆರೋಪ. ತಜ್ಞರ ತನಿಖೆಯ ವರದಿಯನ್ನು ಮುಚ್ಚಿಟ್ಟಿದೆ ಅಂತಕ್ಕಂಥ ಆರೋಪ. ಖಾಸಗಿ ಕಂಪನಿಯ ಔಷಧಿಯನ್ನು ಬಳಸದಂತೆ ಈ ಹಿಂದೆನೂ ಕೂಡ ಆದೇಶ ಇತ್ತು. ಸರ್ಕಾರ ಈ ವರದಿಯನ್ನು ಮುಚ್ಚಿಟ್ಟಿದೆ ಅಂತ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಆಯ್ತಪ್ಪ, ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಹೇಳೋ ಪ್ರಕಾರನೇ ಅವ್ರು ರಿಪೋರ್ಟ್ ಕೊಟ್ಟರು. ಇಲ್ಲಿಂದ ಒಂದು ತನಿಖೆ ಸಮಿತಿ ನೇಮಕ ಮಾಡಿದಾರಲ್ಲ, ಅಲ್ಲಿ ಅವರು ವೈದ್ಯರ ನಿರ್ಲಕ್ಷ್ಯ ಇಲ್ಲ, ನರ್ಸ್ಗಳ ನಿರ್ಲಕ್ಷ್ಯ ಇಲ್ಲ ಅಂತ ಅಷ್ಟೇ ಕೊಟ್ಟಿರ್ತಾರಾ? ಬೇರೆ ಅನುಮಾನಗಳನ್ನು ವ್ಯಕ್ತಪಡಿಸಿರ್ತಾರಲ್ವಾ? ಈ IV ಫ್ಲೂಯಿಡ್ ಇದೆಯಲ್ಲ, ಇದರದ್ದು ಅನುಮಾನ ವ್ಯಕ್ತಪಡಿಸಿರ್ತಾರಲ್ವಾ? ಅದನ್ನು ಹೇಳಲೇ ಇಲ್ಲ ಸರ್ಕಾರ. ಹೇಳಿದಿದ್ರೆ ಇನ್ನೊಂದು 3 ಜನ ಬಾಣಂತಿಯರನ್ನು ರಕ್ಷಣೆ ಮಾಡ್ಬೋದಾಗಿತ್ತು, ಜೀವ ಕಾಪಾಡ್ಬೋದಾಗಿತ್ತು.